ಹಲೋ. ಹಾಯ್ ಅಂಕಲ್, ಹೇಗಿದ್ದೀರಾ? ಯಾರು ಮಾತಾಡ್ತಾ ಇರೋದು? ನಾನು ಅಂಕಲ್ ಕಲ್ಯಾಣಿ. ಓ, ನೀನಾ? ನಾನು ಫೋನ್ ಮಾಡಿದ್ರಿಂದ ತೊಂದರೆ ಆಯ್ತಾ ಅಂಕಲ್? ಇಲ್ಲಮ್ಮ, ನಂಬಿದ ವ್ಯಕ್ತಿಯ ಇನ್ನೊಂದು ಮುಖ ಕಣ್ಮುಂದೆ ಬಂದಾಗ ನೋವಾಯ್ತು. ಒಳ್ಳೆಯವರೇ ಇಲ್ವೇನೋ ಈ ಪ್ರಪಂಚದಲ್ಲಿ. ಅಂಕಲ್, ನಾನು ಹೇಳಿದ್ದೇನು ಮಾಡಿದ್ರಿ? ನೀವು ಒಬ್ಬರೇ ನಂಗೆ ನ್ಯಾಯ ಕೊಡ್ಸೋಕೆ ಸಾಧ್ಯ. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಶ್ರೀನಿಧಿ ಅಂತನೂ ಅಂತ ಹೇಳೋದ ಇದೆಯಾ ನನಗಿಲ್ಲಮ್ಮ. ಯಾಕೆ ಅಂದ್ರೆ ಜಾನುಗೆ ತುಂಬಾ ಆಘಾತ ಆಗ್ಬಿಡುತ್ತೆ. ನಂಬಿಕೆಗೆ ಪ್ರೀತಿಗೆ ಮೋಸ ಆದಾಗ ಹೆಣ್ಮಕ್ಳು ತಗೊಳ್ಳೋ ನಿರ್ಧಾರ ಪ್ರಾಣಕ್ಕೆ ಅಪಾಯ. ಅದೇ ಭಯ. ನಾನು ನಿಮ್ಮ ಮಗಳ ಥರಾನೇ ಅಲ್ವಾ ಅಂಕಲ್? ನನ್ನ ಪ್ರೀತಿಗೂ ಮೋಸ ಆಗಿದೆ. ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲಮ್ಮ. ಅದೇ ಯೋಚನೆ ಆಗ್ತಾ ಇದೆ. ಶ್ರೀನಿಧಿ ಹಿಡಿತದಿಂದ ಜಾನುನ ಹೇಗೆ ಬಿಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೂಕ್ಷ್ಮವಾದ ವಿಷಯ, ಸಮಯ ಬೇಕಾಗುತ್ತೆ. ಸಮಯ ಬೇಕು ಯೋಚಿಸ್ತೀನಿ ಅಂತ ಕೂತಿದ್ರೆ ಶ್ರೀ ಜಾನ್ವಿ ಮದುವೆ ನಡೆದೇ ಹೋಗುತ್ತೆ. ಬಿಡಿ ಅಂಕಲ್, ನಿಮಗೆ ತೊಂದರೆ ಆಗ್ತಾ ಇದೆ ಅನ್ಸುತ್ತೆ. ನ್ಯಾಯಕ್ಕೆ ನ್ಯೂಸ್ ಪೇಪರ್ಸ್ ಇವೆ, ಚಾನೆಲ್ಸ್ ಇವೆ, ನಾನೇ ನೋಡ್ಕೋತೀನಿ. ಹಾಗೆಲ್ಲ ಮಾಡಬೇಡಮ್ಮ. ಜಾನು ನನಗೆ ಹೇಳ್ದಲ್ಲೇ ಮದುವೆ ಆಗಲ್ಲ. ಪೇಪರರು ಚಾನಲ್ ಅಂತ ಹೋದ್ರೆ ನಿನ್ನ ಮರ್ಯಾದಿನ ನೀನೇ ಹಾಳು ಮಾಡ್ಕೋಬೇಕಾಗತ್ತೆ. ಇದರಿಂದ ಒಂದೊಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ನ್ಯಾಯ ಪಡ್ಕೊಳ್ಳೋದು ಅಂದ್ರೆ ರಂಪ ಮಾಡ್ಕೊಳ್ಳೋದಲ್ಲ. ಮತ್ತೇನೇನ್ ಮಾಡ್ಲಿ ಅಂಕಲ್? ನನ್ನನ್ನು ಯಾರು ನಂಬ್ತಾನೆ ಇಲ್ಲ. ಶ್ರೀ ಮನೇಲಿ ಎಲ್ಲರೂ ಅವನ್ನೇ ನಂಬ್ತಾ ಇದ್ದಾರೆ. ನೀವ್ ಬೇರೆ ಯೋಚನೆ ಮಾಡ್ಬೇಕು ಅಂತೀರಾ. ನನಗ್ ಬೇರೆ ಯಾವ ದಾರಿ ಇದೆ ಹೇಳಿ? ಶ್ರೀನಿಧಿಗೆ ಸಿಟ್ಟು ಬರಲ್ವಾ? ದುಡ್ಡಿರೋರು ಗೆದ್ದು ಬಿಡ್ತಾರಮ್ಮ. ಸಮಾಜದಲ್ಲಿ ನಿನ್ನ ಜೀವನ ಹೋಗುತ್ತೆ. ಆಗ ಜನ ನಿನ್ನ ಬೇರೆ ತರ ನೋಡ್ತಾರೆ. ಹಾಗಂತ ಸುಮ್ಮನೆ ಕೂತಿರಕ್ಕಾಗತ್ತಾ? ಒಂದ್ ಕೆಲಸ ಮಾಡಿ, ನಿಮ್ ಮಿಸ್ಸಸ್ ನಂಬರ್ ಕೊಡಿ. ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದ್ ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದು. ನಾನು ಅವ್ರ ಜೊತೆನೆ ಮಾತಾಡ್ತೀನಿ. ಬೇಡ, ಅವಳಿಗೆ ಹೇಳೋದ್ರಿಂದ ನಿನಗೇನಾದ್ರೂ ನ್ಯಾಯ ಸಿಗುತ್ತೆ ಅಂತ ನಿನ್ನ ಮನಸ್ಸಿಗೆ ಅನ್ಸಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ಅವಳು ಎಣ್ಣೆ ಅಲ್ಲ, ನಾನೇ ಏನಾದ್ರೂ ಮಾಡ್ತೀನಿ. ಶ್ರೀನಿಧಿ ವಿಷಯ ಗೊತ್ತಾದ್ಮೇಲೆ ಜಾನುನ ಅವನು ಕೊಟ್ಟು ಮದುವೆ ಮಾಡೋದು ನನಗಿಷ್ಟ ಇಲ್ಲ. ತಂದೆಯಾಗಿ ಮಗಳು ಒಳ್ಳೇದಕ್ಕೆ ನಾನೇ ಈ ಮದುವೆ ಮುರಿತೀನಿ. ಗಡಿಬಿಡಿ ಮಾಡ್ಕೋಬೇಡ.